ಎಲ್ಲ ಧ್ಯಾನ ಬಂಧುಗಳಿಗೆ, ಆತ್ಮ ಬಂಧುಗಳಿಗೆ ಅನಂತ ಕೋಟಿ ಕೋಟಿ ಪ್ರಣಾಮಗಳು. ಇಂದಿನ ಧ್ಯಾನ ಸ್ವಾಧ್ಯಾಯ ಸತ್ಸಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತ. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾಗಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾಗಿರ್ತಕ್ಕಂಥ ಮಹಾವತಾರ್ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾಗಿರ್ತಕ್ಕಂಥ ಡಾಕ್ಟರ್ ಜೀವಂದರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತಾ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತಾ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತಾ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತಾ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತಾ ಇಂದಿನ ಸ್ವಾಧ್ಯಾಯವನ್ನ ಪ್ರಾರಂಭಿಸೋಣ. ಮಾಸ್ಟರ್ಸ್, ಸೀತಾಯಣದ ಪಯಣದಲ್ಲಿ ನಾವು ಇವತ್ತು 18ನೆಯ ಅಧ್ಯಾಯಕ್ಕೆ ಬಂದಿದ್ದೇವೆ. ಮರಳಿ ಕಾಡಿಗೆ ಅಧ್ಯಾಯದ ಶೀರ್ಷಿಕೆ. ಈ ಸಂಚಿಕೆ ಅಥವಾ ಈ ಒಂದು ಅಧ್ಯಾಯ ಒಂದು ಸಮ್ಮಿಶ್ರವಾಗಿರ್ತಕ್ಕಂಥ ವಿಷಯಗಳನ್ನ ಒಳಗೊಂಡಿರ್ತಕ್ಕಂಥ ಒಂದು ಅಧ್ಯಾಯ ಆಗಿದೆ. ಇಲ್ಲಿ ಖುಷಿ ಇದೆ, ಒಂದು ರೀತಿಯ ದುಃಖ ಇದೆ, ಸುಖ ದುಃಖಗಳ ಸಮ್ಮಿಲನ ಇಲ್ಲಿ ಇದೆ. ಮತ್ತೆ ಮಾತೆ ಕಾಡಿಗೆ ಹೋಗ್ತಕ್ಕಂಥ ಸಂದರ್ಭ. ಈ ಅಧ್ಯಾಯದಲ್ಲಿ ಎಲ್ಲ ಅವಳ ಇಷ್ಟು ದಿವಸಗಳ ಅವಳ ಹೋರಾಟ, ಅವಳು ಅನುಭವಿಸಿರ್ತಕ್ಕಂಥ ಸಂಗತಿಗಳು, ಈ ಎಲ್ಲ ಘಟನೆಗಳು ಅವಳನ್ನ ಮುಂದಿನ ಕೆಲಸಕ್ಕೆ ಸಿದ್ಧಪಡಿಸ್ತಾ ಇದೆ. ಮುಂದೆ ಅವಳು ತೆಗೆದುಕೊಳ್ತಕ್ಕಂಥ ಕೆಲಸಗಳಿಗೆ ಅವಳನ್ನ ತಯಾರು ಮಾಡ್ತಾ ಇದೆ ಅಂತಕ್ಕಂಥದ್ದು ಈ ಅಧ್ಯಾಯದಲ್ಲಿ ನಮ್ಗೆ ಗೊತ್ತಾಗತ್ತೆ. ಇಷ್ಟು ವರ್ಷ ಕಾಡಿನಲ್ಲಿದ್ದು ಮತ್ತೆ ಈಗ ಕಾಡಿಗೆ ಹೋಗುವುದೇ ಅಂತ ಹೇಳಿ ನಮ್ಗೆಲ್ಲ ಅನ್ಸುತ್ತೆ. ಆದ್ರೆ ಈ ಸೀತಾಯಣ ಪಯಣದಲ್ಲಿ ನಮಗೆ ಗೊತ್ತಾಗೋದು ಏನು ಅಂತಂದ್ರೆ, ಸೀತೆ ಅಂತಂದ್ರೆ ಪ್ರಕೃತಿ, ಅವಳು ಪ್ರಕೃತಿ ಮಧ್ಯದಲ್ಲಿನೇ ಇರ್ಲಿಕ್ಕೆ ಅವಳಿಗೆ ತುಂಬಾ ಇಷ್ಟ ಅಂತ ಹೇಳಿ. ಈ ಕಾಡು ಮೇಡು ಅವುಗಳನ್ನ ಅಲಿಯುತ್ತಾ ಅವುಗಳ ಜೊತೆಗೆ ಮಾತನಾಡ್ತಾ ಇರೋದೇ ಅವಳಿಗೆ ತುಂಬಾ ಸಂತೋಷದ ಒಂದು ಸಂಗತಿಯಾಗಿರ್ತದ. ಇದುವರೆಗೆ ಏನೆಲ್ಲವನ್ನ ನಾವು ನೋಡಿದ್ವಿ ಅಂತಂದ್ರೆ, ಸೀತಾಮಾತೆ ಅರಣ್ಯವಾಸವನ್ನ ಮುಗಿಸಿ ಲಂಕಾ ಯುದ್ಧದ ನಂತರ ಮತ್ತೆ ಅಯೋಧ್ಯೆಗೆ ಬರ್ತಾಳೆ. ಅಯೋಧ್ಯೆಗೆ ಬಂದು ಅಲ್ಲಿನ ಎಲ್ಲ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾ ಎಷ್ಟು ಬೇಗನೆ ಆ ಚಟುವಟಿಕೆಗಳಿಗೆ ಅವಳು ತನ್ನನ್ನ ತಾನು ತೊಡಗಿಸ್ಕೊಳ್ತಾಳೆ. ನಗರದಲ್ಲಿ ನಡೆದಿರ್ತಕ್ಕಂತಹ ಒಂದು ಘಟನೆ, ಅಭಿತಾಳ ಭೇಟಿ, ಇವೆಲ್ಲನೂ ಅವಳು ಎಷ್ಟು ಆ ಬದುಕಿನ ಜೊತೆಗೆ, ಅಯೋಧ್ಯೆಯ ಜನತೆಯ ಬದುಕಿನ ಜೊತೆಗೆ ಎಷ್ಟು ಮಿಶ್ರವಾಗಿ, ಎಷ್ಟು ಹೊಂದಿಕೊಂಡು ಕೆಲಸ ಮಾಡ್ತಾ ಇದ್ದಾಳೆ ಅಂತಕ್ಕಂಥದ್ದು ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆಗಿಂದ ಇನ್ನು ಇದರಲ್ಲಿನೇ ತಾನು ಕಾಲ ಕಳಿಬೇಕು, ಸಾಧ್ಯವಾದಷ್ಟು ತನ್ನನ್ನ ತಾನು ಅರಮನೆಗೆ ಸೀಮಿತಗೊಳಿಸ್ಬೇಕು, ಹೊರಗಿನ ಕೆಲಸಗಳಿಗೆ ಹೆಚ್ಚಿಗೆ ಹೋಗ್ಬಾರ್ದು ಅಂತ ಹೇಳಿ ಅವಳು ವಿಚಾರ ಮಾಡ್ತಾ ಇರ್ತಾಳೆ. ಅಷ್ಟರಲ್ಲಿನೇ ಅವಳಿಗೆ ಗೊತ್ತಾಗತ್ತೆ ಅತ್ಯಂತ ಸಂತೋಷದ ಸಂಗತಿ, ಒಬ್ಬ ತಾಯಿಗೆ, ಒಬ್ಬ ಹೆಣ್ಣಿಗೆ ಆಗ್ತಕ್ಕಂಥ ಅತ್ಯಂತ ಸಂತೋಷದ ಸಂಗತಿ ಅಂತಂದ್ರೆ ಆಕೆ ಗರ್ಭಿಣಿಯಾಗಿದ್ದಾಳೆ ಅಂತಕ್ಕಂಥದ್ದು. ಸೀತಾಮಾತೆ ಅಯೋಧ್ಯೆಯ ಮಹಾರಾಣಿ, ಸೀತೆ ಗರ್ಭಿಣಿ ಅಂತಕ್ಕಂಥ ವಿಷಯ ಎಂಥ ಅದ್ಭುತವಾಗಿರ್ತಕ್ಕಂಥ ಸಂಗತಿ. ಇಡೀ ರಾಜ್ಯದಲ್ಲಿ ಸಂಚಲನಗೊಂಡಿರ್ತಕ್ಕಂಥ ಒಂದು ಸುದ್ದಿ ಇದಾಗಿರ್ತದ. ಅಯೋಧ್ಯೆಯ ಸಾಮ್ರಾಜ್ಯದ ಉತ್ತರಾಧಿಕಾರಿ ಬರ್ತಾ ಇದ್ದಾನೆ ಅಂತಕ್ಕಂತಹ ಸುದ್ದಿ ತುಂಬಾ ಶೀಘ್ರವಾಗಿ ಎಲ್ಲ ಕಡೆಗೆ ಹರಡ್ತದ. ಎಲ್ಲಿ ನೋಡಿದ್ರು ಖುಷಿನೋ ಖುಷಿ, ಇಡೀ ಸಾಮ್ರಾಜ್ಯ ಸಂತೋಷದಿಂದ ತುಂಬಿ ತುಳುಕಾಡ್ತಾ ಇದೆ. ಎಷ್ಟು ಮಹಾರಾಣಿಯರು ಎಷ್ಟೋ ವರ್ಷಗಳಿಂದ ಒಂದು ಹೊಸ ಸುದ್ದಿಯನ್ನ, ಮೊಮ್ಮಗ ಬರ್ತಾ ಇದ್ದಾನೆ ಅಂತಕ್ಕಂಥ ಸುದ್ದಿ, ಅಯೋಧ್ಯೆಯ ಮುಂದಿನ ಉತ್ತರಾಧಿಕಾರಿ ಬರ್ತಾ ಇರ್ತಾನೆ ಅಂತಕ್ಕಂಥ ಸುದ್ದಿಯನ್ನ ಕೇಳಿ ಅವರು ತುಂಬಾ ಸಂತೋಷದಲ್ಲಿ ತೇಲಾಡ್ಬಿಡ್ತಾರೆ. ಈಗ ಅವರಿಗೂ ಸಂಭ್ರಮ. ಇನ್ನು ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ ಅವರಿಗೂ ಕೂಡ ಮಗು ಬರ್ತಾ ಇದೆ, ಉತ್ತರಾಧಿಕಾರಿ ಬರ್ತಾ ಇದ್ದಾನೆ ಅಂತಕ್ಕಂಥ ಸಂಭ್ರಮ. ಇನ್ನು ರಾಮ ಸೀತೆಯರಿಗೆ ಈ 14 ವರ್ಷಗಳ ವನವಾಸದಿಂದ ಆಗಿರ್ತಕ್ಕಂಥ ಕಷ್ಟ ನೋವುಗಳೆಲ್ಲ ಈಗ
ಮುಳುಗಿ ಹೋದ ಹಾಗೆ ಅವ್ರಿಗೆ ಕಂಡು ಬರುತ್ತೆ. ಸೀತೆ ತುಂಬಾ ಸಂಭ್ರಮವನ್ನ ಆ ಪಡ್ತಾಳೆ. ಇನ್ನು ಗರ್ಭಿಣಿಗೆ ಇರ್ತಕ್ಕಂಥ ಆ ಸಹಜ ಅನುಭವಗಳು ಅವಳಿಗೆ ಆಗ್ತಾ ಇರ್ತವೆ. ದೇಹದಲ್ಲಿ ಆಗ್ತಕ್ಕಂಥ ಏರಿಳಿತಗಳು, ಸುಸ್ತು, ವಾಕರಿಕೆ ಇವೆಲ್ಲವುಗಳನ್ನು ಅವಳು ಅನುಭವಿಸ್ತಾ ಇರ್ತಾಳೆ. ಅಷ್ಟರಲ್ಲಿನೇ ಅವಳಿಗೆ ಗೊತ್ತಾಗತ್ತೆ ಇದು 2 ನಾಡಿಗಳ ಮಿಡಿತ ಅಂತ ಹೇಳಿ. ಹ್ಮ್ 2 ನಾಡಿಗಳ ಮಿಡಿತ ಆಗ್ತಾ ಇದೆ. 2 ಹೃದಯಗಳ ಮಿಡಿತವನ್ನ ಅವಳು ಅನುಭವಿಸ್ತಾ ಇರ್ತಾಳೆ. ಆಗ ಸೋಮಾಳನ್ನ ಕರೆದು ಹೇಳ್ತಾಳಂತೆ, ನೋಡು ಸೋಮ, ನನ್ನಲ್ಲಿ 2 ನಾಡಿಗಳ ಮಿಡಿತ ಕೇಳ್ತಾ ಇದೆ, 2 ಹೃದಯದ ಒಂದು ಬಡಿತವನ್ನ ನಾನು ಕೇಳ್ತಾ ಇದ್ದೀನಿ. ಆದ್ರೆ ನನ್ನ ಹೊಟ್ಟೆಯಲ್ಲಿ 2 ಮಕ್ಕಳಿವೆ ಅಂತಕ್ಕಂಥ ಒಂದು ಸಂಗತಿಯನ್ನ ಅವಳು ಹೇಳ್ತಾಳೆ ಅಂತ. ಅವಳಿಗೆ ಯಾವಾಗ್ಲೂ ಅನಿಸ್ತಾ ಇರ್ತದಂತ, ರಾಮ ಲಕ್ಷ್ಮಣರನ್ನ ನೋಡಿದಾಗ ಅವಳಿಗೆ ಯಾವಾಗ್ಲೂ ಅನಿಸ್ತಾ ಇರ್ತಿತ್ತಂತ, ಇವರೆಷ್ಟು ಅನ್ಯೋನ್ಯವಾಗಿ, ಎಷ್ಟು ಪ್ರೀತಿಯಿಂದ, ಎಷ್ಟು ಚಂದ ಇರ್ತಾರೆ, ಇಂಥ ಮಕ್ಕಳು ನನಗೆ ಆಗಬೇಕು ಅಂತ ಹೇಳಿ ಯಾವಾಗ್ಲೂ ಮನಸ್ಸಿನಲ್ಲಿ ಅನ್ಕೊಳ್ತಾ ಇರ್ತಾಳಂತೆ. ಈಗ ಅವಳ ಇಚ್ಛೆಯಂತೆ, ಪ್ರತಿಯೊಂದು ಅವಳ ಪ್ರೇರಣೆಯಂತೆ ಈಗ 2 ಕಂದಮ್ಮಗಳು, 2 ಕೂಸುಗಳು ಅವಳ ಮಡಿಲಲ್ಲಿ ಬೆಳೀತಾ ಇವೆ. ಎಂಥ ಒಂದು ಸಂಭ್ರಮದ ಒಂದು ಸುದ್ದಿ. ಅವಳಿಗೆ ಗೊತ್ತಾಗತ್ತೆ ಇವು ಗಂಡು ಮಕ್ಕಳೇ ಅಂತಕ್ಕಂಥದ್ದು. ಯಾಕಂದ್ರೆ ಆಕೆ ಆದಿಶಕ್ತಿ, ಅವುಗಳನ್ನ ಅವಳು ಗುರ್ತು ಹಿಡಿತಾಳೆ. ಇಂಥ ತುಂಬಾ ಸಂತೋಷದ ಒಂದು ಸಂಗತಿ ಸಾಮ್ರಾಜ್ಯದಲ್ಲೆಲ್ಲ ಹರಡಿರುತ್ತೆ. ಅಷ್ಟರಲ್ಲಿನೇ ಮುಂದೊಂದು ದಿವಸ ಅವಳಿಗೆ ಒಂದು ಕನಸು ಬೀಳ್ತದಂತ. ನಾನು ನಿನ್ನೆ ಸ್ಟಾಪ್ ಮಾಡಿದ್ದೆ, ಸೋಮ ಕತೆ ಹೇಳುವಾಗ ಒಂದು ಕನಸು ಬಿತ್ತು. ಎಲ್ಲ ಸಂಭ್ರಮದ ಇತ್ತು, ಇಡೀ ರಾಜ್ಯ ಸಂಭ್ರಮದಿಂದ ಇತ್ತು, ಸಂತೋಷದಿಂದ ಇತ್ತು. ಸಂತೋಷ ಅನ್ನೋದು ಸಾಂಕ್ರಾಮಿಕವಾಗಿತ್ತು, ಪ್ರೀತಿ ಅನ್ನೋದು ಸಾಂಕ್ರಾಮಿಕವಾಗಿತ್ತು, ಒಬ್ಬರಿಂದ ಒಬ್ಬರಿಗೆ ಹಂಚುತ್ತಾ ಇತ್ತು. ಸೀತೆ ರಾಮರು ಎಷ್ಟು ಪ್ರೀತಿಯಿಂದ ಇದ್ರು ಅಂತಂದ್ರೆ ಅವರಲ್ಲಿರ್ತಕ್ಕಂಥ ಪ್ರೀತಿ ಇಡೀ ಪರಿಸರದಲ್ಲಿ ಹರಡ್ತಾ ಇತ್ತು ಅಂತಕ್ಕಂಥ ಒಂದು ಸಂಗತಿಯನ್ನ ಸೋಮ ಹೇಳ್ತಾ ಹೇಳ್ತಾ ಅವಳಿಗೆ ಒಂದು ಕನಸು ಬಿತ್ತು ಅಂತ ಹೇಳಿ ಸ್ಟಾಪ್ ಮಾಡಿದ್ಲು. ಆ ಕನಸು ಏನು? ಅದು ಏನು ಅಂತಂದ್ರೆ ಅವಳು ಒಂದು ದೃಶ್ಯವನ್ನ ಕಾಣ್ತಾಳೆ, ಕನಸಿನಲ್ಲಿ ಒಂದು ದೃಶ್ಯವನ್ನ ಕಾಣ್ತಾಳೆ. ಈಗಾಗ್ಲೇ ಇದನ್ನ ನಾವು ಈ ಮೊದಲು ಲಂಕೆಯಲ್ಲಿದ್ದಾಗ ದೇವಹೂತಿಯು ಧ್ಯಾನದಲ್ಲಿ ಈ ದೃಶ್ಯವನ್ನ ಸೀತಾಳಿಗೆ ತೋರಿಸಿರ್ತಾಳೆ. ಭೃಗು ಮಹರ್ಷಿಯ ಒಂದು ಆಶ್ರಮ. ಭೃಗು ಮಹರ್ಷಿಗೆ 2 ಹೆಂಡಂದಿರು, ಒಬ್ಬಳು ಖ್ಯಾತಿ, ಇನ್ನೊಬ್ಬಳು ಉಷಾನ ಅಂತಕ್ಕಂಥಳು. ಇವರಿಬ್ರು ಭೃಗು ಮಹರ್ಷಿಯ ಹೆಂಡಂದಿರಾಗಿರ್ತಾರೆ. ಉಷಾನ ನಮ್ಮ ಅಸುರ ಅಸುರ ಗುರುವಾಗಿರ್ತಕ್ಕಂಥ ಶುಕ್ರಾಚಾರ್ಯರ ತಾಯಿ ಆಗಿರ್ತಾಳೆ. ಈ ಶುಕ್ರಾಚಾರ್ಯನ ವಿದ್ಯಾರ್ಥಿಗಳಿಗೆ ಅವಳು ಆಶ್ರಯವನ್ನ ಕೊಟ್ಟಿರ್ತಾಳೆ. ಈ ಸುರಾಸುರರ ಯುದ್ಧ ನಡೆದಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಶುಕ್ರಾಚಾರ್ಯನ ಶಿಷ್ಯರಿಗೆ, ಅವರ ವಿದ್ಯಾರ್ಥಿಗಳಿಗೆ ಅವಳು ಆಶ್ರಯವನ್ನ ಕೊಟ್ಟಿರ್ತಾಳೆ. ಹೀಗಾಗಿ ಸುರಾಸುರರ ಯುದ್ಧ ಮಾಡ್ಲಿಕ್ಕೆ ಅವಳು ಅವಕಾಶವನ್ನ ಕೊಡೋದಿಲ್ಲ. ನಾರಾಯಣ ಬಂದು ಪರಿಪರಿಯಾಗಿ ಹೇಳಿದ್ರು ಕೂಡ ಅವಳು ಅವಕಾಶ ಕೊಟ್ಟಿರೋದಿಲ್ಲ. ಆದರೆ ಜಗತ್ ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ ಈ ಯುದ್ಧ ಆಗಲೇಬೇಕು ಅಂತ ಹೇಳಿ ಅವಳ ಮಗಳು ಬಂದು ಹೇಳಿದಾಗ ಅವಳು ತ್ಯಾಗ ಮಾಡಿ, ತನ್ನ ದೇಹ ತ್ಯಾಗ ಮಾಡಿ ನಾರಾಯಣನಲ್ಲಿ ಐಕ್ಯವಾಗಿ ಹೋಗ್ತಾಳೆ ಅಂತಕ್ಕಂಥ ಸಂಗತಿಯನ್ನ ನಾವೀಗಾಗ್ಲೇ ಕೇಳಿದ್ವಿ. ಆಗ ಭೃಗು ಮಹರ್ಷಿ ಧ್ಯಾನದಲ್ಲಿರ್ತಾರಂತೆ. ಧ್ಯಾನದಿಂದ ಬಂದು ನೋಡ್ತಾರೆ, ತನ್ನ ಹೆಂಡತಿ ಮೃತವಾಗಿರೋದನ್ನ ನೋಡಿ ಸಹಿಸ್ಲಿಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವರು ತುಂಬಾ ಪತ್ನಿಯ ಒಂದು ವಿಯೋಗದ ಒಂದು ದುಃಖದಲ್ಲಿ ಒಂದು ಶಾಪ ಕೊಟ್ಟು ಬಿಡ್ತಾರೆ, ನಾರಾಯಣನಿಗೆ ಶಾಪ ಕೊಟ್ಟು ಬಿಡ್ತಾರೆ. ಯಾರು ತನ್ನ ಹೆಂಡತಿಯ ಸಾವಿಗೆ ಕಾರಣರಾಗಿದ್ದಾರೋ ಅವರಿಗೂ ಕೂಡ ಪತ್ನಿಯ ವಿಯೋಗ ಆಗ್ಲಿ ಅಂತಕ್ಕಂಥ ಒಂದು ಶಾಪವನ್ನ ಕೊಟ್ಟು ಬಿಡ್ತಾರೆ. ಈ ಕಥೆಯನ್ನ ದೇವಹೂತಿ ಋಷಿ ಧ್ಯಾನದಲ್ಲಿ ಎಲ್ಲ ವೃತ್ತಾಂತವನ್ನ ಸೀತೆಗೆ ಹೇಳಿರ್ತಾಳೆ. ಆಗ ಸೀತೆ ಕೇಳಿರ್ತಾಳೆ, ಓ, ಅದೇ ಕಾರಣಕ್ಕಾಗಿ ನಾವೀಗ ರಾಮ ಸೀತೆ ನಾವಿಬ್ರು ದೂರ ಆಗೋ ಪ್ರಸಂಗ ಬಂದದ ಹೇಗೆ ಅಂತ ಹೇಳ್ತಾಳೆ. ಅಲ್ಲ, ಇದು ಅಲ್ಲ, ಅದು ಇನ್ನೂ ಮುಂದೆ ಬರುತ್ತೆ, ಅದು ಬಂದಾಗ ಅದನ್ನ ನೋಡ್ಕೊಳ್ಳುವಂತೆ, ಈಗ ಮುಂದಿನ ಕೆಲಸ ನೋಡು ಅಂತ ಹೇಳು ಹೇಳಿರ್ತಾಳೆ. ಹೀಗಾಗಿ ಈ ಎಲ್ಲ ಕಥೆಯನ್ನ ಧ್ಯಾನದಲ್ಲಿ ಸೀತೆಗೆ ತೋರಿಸಿರ್ತಾಳೆ. ಆಗ ಶಾಪಕ್ಕೆ ಒಳಗಾಗಿರ್ತಕ್ಕಂಥ ಭಾರ್ಗವಿ ಮತ್ತು ನಾರಾಯಣರೇ ಇಂದಿನ ರಾಮ ಮತ್ತು ಸೀತೆಯರು ಅಂತ ಹೇಳಿ, ಆ ವಿಯೋಗ, ಆ ಶಾಪ ಈಗ ನಿಜವಾಗ್ತಕ್ಕಂಥ ಒಂದು ಕಾಲ ಬಂದಿದೆ ಅಂತ ಹೇಳಿ ಸೀತೆಗೆ ಗೊತ್ತಾಗ್ಬಿಡ್ತದ. ಈಗ ಸೀತೆ ಗರ್ಭಿಣಿ, ನೋಡ್ರಿ ಎಂಥ ಸಂದರ್ಭ. ಅವಳು ಮಾನವ ಜನ್ಮವನ್ನ ತೆಗೆದುಕೊಂಡಾಳ. ಹೀಗಾಗಿ ಮನುಷ್ಯ ಜನ್ಮದಲ್ಲಿ ಇರ್ತಕ್ಕಂಥ ವಿಚಾರಗಳು, ನೋವುಗಳು, ದುಃಖಗಳು ಅವಳಿಗೆ ಇಲ್ಲಿ ತಲೆದೋರ್ತಾ ಇದ್ದಾವೆ ಅಂತ. ಸೀತೆ ಗರ್ಭಿಣಿ, ಮನುಷ್ಯ ಜನ್ಮದಲ್ಲಿ ಬಂದಿರೋದ್ರಿಂದ ಸಾಮಾನ್ಯ ಮನುಷ್ಯರಿಗೆ ಆಗ್ತಕ್ಕಂಥ ನೋವು, ಸಂಕಟ ಎಲ್ಲನೂ ಸೀತೆಗೆ ಆಗ್ತಾ ಇದೆ. ಅವಳು
ತುಂಬಾ ವಿಚಲಿತಳಾಗಿದ್ದಾಳೆ. ಕನಸನ್ನ ನೋಡಿದಾಗಿನಿಂದ ಅವಳಿಗೆ ಸಮಾಧಾನ ಇಲ್ಲ. ಬೆಳಿಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕೋ ಗೊತ್ತಾಗೋದಿಲ್ಲ. ರಾಮನಿಗೆ ಮುಖವನ್ನು ತೋರಿಸ್ಲಿಕ್ಕೂ ಕೂಡ ಅವಳಿಗೆ ಸಾಧ್ಯ ಆಗೋದಿಲ್ಲ. ಹೀಗಾಗಿ ಅವಳು ಹೊರಗಡೆ ಬಂದು ಸೋಮಾಗೆ ಹೇಳ್ತಾಳೆ, ರಥವನ್ನ ಸಿದ್ಧಪಡಿಸು, ರಥವನ್ನ ಸಿದ್ಧಪಡಿಸು ಅಂತ ಹೇಳಿ. ಯಾಕೆ, ಎಲ್ಲಿಗೆ ಹೋಗ್ಬೇಕು ಅಂತ ಸೋಮ ಕೇಳ್ತಾಳೆ. ಮೊದಲು ನೀ ರಥವನ್ನ ಸಿದ್ಧಪಡಿಸು ಅಂತ ಹೇಳಿ ಹೊರಡ್ಲಿಕ್ಕೆ ತಯಾರಾಗ್ತಾರೆ. ನಂತರ ಕೇಳಿದಾಗ ಅರುಂಧತಿ ಋಷಿಗಳ ಆಶ್ರಮಕ್ಕೆ ಹೋಗ್ಬೇಕಾಗಿದೆ, ಬೇಗನೆ ಬೆಳಕಾಗೋದ್ರಲ್ಲಿ ನಾವಲ್ಲಿ ತಲುಪಬೇಕು, ರಥವನ್ನು ಸಿದ್ಧಪಡಿಸು ಅಂದಾಗ ಸೋಮ ರಥವನ್ನ ಸಿದ್ಧಪಡಿಸ್ಕೊಂಡು ಎಲ್ಲ ಏನೇನ್ ಬೇಕೋ ಎಲ್ಲಗಳನ್ನ ತಗೊಂಡು ಸಿದ್ಧವಾಗಿ ಬರ್ತಾರೆ. ಆಗ ರಥದಲ್ಲಿ ಕುಳಿತುಕೊಂಡು ಮಹಾತಪಸ್ವಿ ಅರುಂಧತಿಯ ಬಳಿಗೆ ಬರ್ತಾರೆ. ಇನ್ನು ಅಲ್ಲಿ ಅರುಂಧತಿ ಇವರು ಬರುವ ದಾರಿಯನ್ನ ಅವಳಿಗೂ ಗೊತ್ತಿರತ್ತೆ, ಸೀತಾಮಾತೆ ಬರ್ತಾ ಇದ್ದಾಳೆ ಅಂತ ಹೇಳಿ ದಾರಿಯಲ್ಲಿನೇ ಅವಳು ಬಾಗಿಲಿನಲ್ಲೇ ಕುಳಿತು ವೇಟ್ ಮಾಡ್ತಾ ಇರ್ತಾಳಂತೆ. ಇನ್ನು ಈ ಪುಸ್ತಕವನ್ನ ಓದುವಾಗ ಈ ಋಷಿಗಳು, ಎಲ್ಲ ಮಹರ್ಷಿಗಳು, ಮಹಿಳಾ ಸಾಧ್ವಿಗಳೇನದಾರಲ್ಲ, ಇವರೆಲ್ಲ ಎಂಥ ತ್ಯಾಗವನ್ನ ಮಾಡಿದ್ದಾರೆ ಪ್ರಕೃತಿಯ ಉಳಿವಿಗಾಗಿ, ಮತ್ತು ಈ ಒಂದು ಭೂಮಿಯ ಒಂದು ಸಮೃದ್ಧತೆಗಾಗಿ ಅವರೆಲ್ಲ ಎಂಥವನ್ನ ಒಂದು ತ್ಯಾಗವನ್ನ ಮಾಡಿದ್ದಾರೆ, ಎಷ್ಟೊಂದು ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಗಿಲ್ಲಿ ಗೊತ್ತಾಗುತ್ತೆ. ಸೀತಾಮಾತೆಗಾಗಿ ಅರುಂಧತಿ ಬಾಗಿಲಿನಲ್ಲೇ ಕಾಯ್ತಾ ಇರ್ತಾಳೆ. ಅವಳ ಜೊತೆಗೆ ಇನ್ನೊಬ್ಬ ಋಷಿನೂ ಇರ್ತಾರೆ, ಖ್ಯಾತಿ ಅಂತಕ್ಕಂಥ ಋಷಿ. ಖ್ಯಾತಿ ಮತ್ತು ಅರುಂಧತಿ ಇವರಿಬ್ರು ಭೃಗು ಮಹರ್ಷಿಗಳ ಇವರಿಬ್ರು ಅಕ್ಕ ತಂಗಿಯರಾಗಿರ್ತಾರೆ. ಅರುಂಧತಿ ಮತ್ತು ಖ್ಯಾತಿ ಇವರಿಬ್ಬರು ಅಕ್ಕ ತಂಗಿಯರು ಆಗಿರ್ತಾರೆ. ಅವರಿಬ್ಬರನ್ನ ನೋಡಿದಾಗ ಸೀತಾಮಾತೆಗೆ ತುಂಬಾ ಸಂತೋಷ ಆಗ್ತದ, ದುಃಖ ತಡೆಯೋದಿಲ್ಲ, ಬಂದು ಅಪ್ಪಿಕೊಂಡ್ ಬಿಡ್ತಾಳೆ, ಖ್ಯಾತಿಯನ್ನ ಅಪ್ಕೊಂಡ್ ಬಿಡ್ತಾಳೆ. ಇವರೆಲ್ಲ ಯಾರು, ಖ್ಯಾತಿ ಯಾರು ಅನ್ನೋದು ಸೋಮಾಗೆ ಗೊತ್ತಿರೋದಿಲ್ಲ. ಯಾರು ಅಂತ ಹೇಳಿ ಒಬ್ಬರಿಗೊಬ್ರಿಗೆ ನೋಡ್ತಿರ್ತಾರೆ. ಅಷ್ಟರಲ್ಲಿ ಒಬ್ಬ ತಾಯಿ ಒಬ್ಬ ಮಗಳು ತಾಯಿಯನ್ನ ಅಪ್ಪಿಕೊಳ್ಳೋ ಹಾಗೆ ಬಿಗಿದಪ್ಪಿಕೊಂಡು ಬಿಡ್ತಾಳೆ. ಆಗ ಅವರಲ್ಲಿ ಮಾತುಕತೆಗಳಾಗ್ತವೆ. ಆಗ ಖ್ಯಾತಿ ಋಷಿ ಹೇಳ್ತಾಳೆ, ಸಮಯ ಬಂದಾಗಿದೆ ಸೀತೆ ಅಂತ ಹೇಳಿ ಹೇಳ್ತಾಳೆ. ಸಮಯ ಬಂದಾಗಿದೆ ಸೀತೆ ಅಂತ ಹೇಳಿ ಹೇಳಿದಾಗ ಸೀತೆ ಅವಳ ಕೈಯನ್ನ ತಗೊಂಡು, ಖ್ಯಾತಿಯ ಕೈಯನ್ನ ತೆಗೆದುಕೊಂಡು ತನ್ನ ಹೊಟ್ಟೆ ಮೇಲೆ ಇಡ್ತಾಳ. ಹೌದಮ್ಮ, ಸಮಯ ಬಂದಿದೆ ಅಂತ ನೀನೇನೋ ಹೇಳ್ತಾ ಇದೀಯ, ನಾನು ಎಂಥ ಸಂದರ್ಭದಲ್ಲಿ ಇದ್ದೀನಿ ನೋಡು, ನಾನೀಗ ಗರ್ಭಿಣಿಯಾಗಿದ್ದೇನೆ, ಇಷ್ಟು ಬೇಗ ಇನ್ನೂ ಬಂದು ಬಹಳ ದಿವಸ ಆಗಿಲ್ಲ, ಇಷ್ಟು ಬೇಗನೆ ಇದು ಆಗ್ಬೇಕಾಗಿತ್ತ, ಇಷ್ಟು ಬೇಗನೆ ನಮ್ಗೆ ಈ ಕಾಲ ಬರ್ಬೇಕಾಗಿತ್ತ ಅಂತ ಹೇಳಿ ತುಂಬಾ ನೋವಿನಿಂದ ಕೇಳ್ತಾಳೆ. ಆಗ ಖ್ಯಾತಿ ಹೇಳ್ತಾಳೆ, ಇಲ್ಲ, ಈ ಸಮಯ ನೀವು ಆಗಲೇ ನೀವು ಈ ಸಮಯವನ್ನ ನಿರ್ದಿಷ್ಟಪಡಿಸ್ಕೊಂಡು ಬಂದಿದ್ರಿ, ನೀವು ಏನು ಮಾಡೋ ಹಾಗೆ ಇಲ್ಲ. ಇಷ್ಟು ಬೇಗ ಸಮಯ ಬರ್ಬೇಕೆ? ಖ್ಯಾತಿ ಋಷಿ ಭಾರ್ಗವಿಯ ತಾಯಿ ಆಕೆ, ಸೀತೆ ಹಿಂದಿನ ಜನ್ಮದ ತಾಯಿ ಆಕೆ ಆಗಿರ್ತಾಳೆ. ಈಗ ತಾನೇ ನಾವು ಇಲ್ಲಿ ಬೇರ್ಪಟ್ಟು ಏನೆಲ್ಲವನ್ನ ಅನುಭವಿಸಿ ಈಗ ತಾನೇ ಅಯೋಧ್ಯೆಗೆ ಬಂದಿದ್ದೇವೆ, ಈಗ ಮತ್ತೆ ಬೇರೆ ಆಗಬೇಕೆ ಅಂದಾಗ ಖ್ಯಾತಿ ಹೇಳ್ತಾಳೆ, ನೋಡು, ಇದು ಬೇರೆಯಾಗುವುದಲ್ಲ, ಇದು ಲೋಕ ಕಲ್ಯಾಣಕ್ಕಾಗಿ ನಡೆಯಬೇಕಾಗಿದೆ, ನೆನಪಿಸಿಕೋ ಅಂತ ಹೇಳಿ ಅರುಂಧತಿ ಹೇಳ್ತಾಳೆ. ಇವೆಲ್ಲವೂ ಲೋಕ ಕಲ್ಯಾಣಕ್ಕಾಗಿ ಅಂತ ಹೇಳಿ ಹೇಳಿದಾಗ ಸೀತೆಯ ಎದೆಯಲ್ಲಿ ತುಂಬಾ ನೋವಾಗುತ್ತೆ. ಆ ಇಬ್ಬರು ಮಹಾನ್ ಮಹಿಳೆಯರ ಎದುರು ನಿಂತು ಅವರ ತ್ಯಾಗವನ್ನ, ಅವ್ರು ಎಂಥ ತ್ಯಾಗವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಒಂದು ಸಾರಿ ಅವಳು ನೆನಪಿಸ್ಕೊಳ್ತಾಳೆ. ಅವರು ಏನೆಲ್ಲವನ್ನ ಮಾಡಿದ್ದಾರೆ ಈ ಪ್ರಕೃತಿಗಾಗಿ, ಈ ಭೂಮಿಗಾಗಿ, ಈ ಒಂದು ಜಗತ್ತಿಗಾಗಿ. ಅರುಂಧತಿ, ವಶಿಷ್ಠ ಋಷಿಗಳು, ಅವರಲ್ಲಿ ಕಾಮಧೇನು ಇರ್ತದ, ಎಷ್ಟೋ ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಒಂದು ಸಂಗತಿ. ಆ ಕಾಮಧೇನುವನ್ನ ಪಡಿಲಿಕ್ಕೆ ವಿಶ್ವಾಮಿತ್ರ ಮತ್ತು ವಶಿಷ್ಠರು, ವಿಶ್ವಾಮಿತ್ರ ಬರ್ತಾನೆ, ಆಗ ವಿಶ್ವಾಮಿತ್ರ ವಶಿಷ್ಠರ ನಡುವೆ ಸಾಕಷ್ಟು ಯುದ್ಧ ಆಗ್ತದ. ಎಷ್ಟೋ ಈ ಕೆಲಸಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ವಿಶ್ವಾಮಿತ್ರರಿಂದ ಆಗಬೇಕಾಗಿರ್ತಕ್ಕಂಥ ಕಲ್ಯಾಣಕ್ಕಾಗಿ ಅವಳು ತನ್ನ ಎಷ್ಟೋ ಮಕ್ಕಳನ್ನ ಕಳ್ಕೊಂಡಿರ್ತಾಳೆ. ಈ ಯುದ್ಧದಲ್ಲಿ ಅರುಂಧತಿಯು ಕೂಡ ತನ್ನ ಎಷ್ಟೋ ಮಕ್ಕಳನ್ನ ಕಳ್ಕೊಂಡಿರ್ತಾಳೆ ಅಂತಕ್ಕಂಥ ಸಂಗತಿಗಳು ಗೊತ್ತಾಗ್ತವೆ. ಇನ್ನು ಖ್ಯಾತಿಯ ವಿಷಯಕ್ಕೆ ಬಂದಾಗ ಸುರಾಸುರರ ನಡುವೆ ನಡೆದಿರ್ತಕ್ಕಂಥ ಯುದ್ಧ, ಆ ಸಂಗ್ರಾಮದಲ್ಲಿ ತನ್ನ ಎಷ್ಟೋ ಗಂಡು ಮಕ್ಕಳನ್ನ ಅವಳು ಕಳ್ಕೊಂಡಿರ್ತಾಳೆ. ಅಷ್ಟೇ ಅಲ್ಲ, ಅವಳಿಗೆ ಇರ್ತಕ್ಕಂಥ
ಹೆಣ್ಣು ಮಕ್ಕಳು ಅವರು ಕೂಡ ಮಹಾನ್ ಋಷಿಗಳಾಗಿರ್ತಾರೆ. ಸಾಕಷ್ಟು ಯಾಗ ಯಜ್ಞ ಮುಂತಾದವುಗಳನ್ನ ಮಾಡಿ ಈ ಲೋಕದ ಒಳಿತಿಗಾಗಿ ಕಲ್ಯಾಣಕ್ಕಾಗಿ ಸಾಕಷ್ಟು ಅವರು ಶ್ರಮಿಸ್ತಾ ಇರ್ತಾರೆ. ಸೊ ಈ ಎಲ್ಲ ವಿಷಯಗಳು ಸೀತೆಗೆ ಫ್ಲಾಶ್ ಬ್ಯಾಕ್ ಆಗಿ ಹಿನ್ನೆಲೆಯಾಗಿ ಇವೆಲ್ಲವುಗಳನ್ನ ತಿಳಿಸಿಕೊಡ್ತಾರೆ. ಆಗ ಸೀತೆಗೆ ಅನಿಸುತ್ತೆ ಈ ಎಲ್ಲ ವಿಷಯಗಳು ಅವಳ ಸ್ಮೃತಿ ಪಟಲದಲ್ಲಿ ಬಂದು ಹೋಗ್ತವೆ. ಈ ಎಲ್ಲ ಘಟನೆಗಳು ಸೀತೆಯನ್ನ ತಾನು ಮುಂದೆ ಬೇಕಾಗಿರ್ತಕ್ಕಂಥ ಕೆಲಸಕ್ಕೆ ತಯಾರು ಮಾಡ್ತಾರೆ. ಅವರು ಇಷ್ಟೆಲ್ಲ ತ್ಯಾಗವನ್ನ ಮಾಡಿದ್ದಾರೆ, ನಾನಿಷ್ಟು ಮಾಡ್ಲಿಕ್ಕೆ ಸಾಧ್ಯವಿಲ್ಲವೇ ಅಂತ ಹೇಳಿ ಅವಳು ಸಿದ್ಧಳಾಗ್ತಾಳೆ. ಈ ಎಲ್ಲ ಸಂಗತಿಗಳು ಅವಳನ್ನ ಮಾನಸಿಕವಾಗಿ ರಾಮನಿಂದ ಅಗಲಿ ಮತ್ತೆ ಅರಣ್ಯಕ್ಕೆ ತೆರಳಲಿಕ್ಕೆ ಸಿದ್ಧ ಮಾಡ್ತಾವೆ. ಆಗ ಹೇಳ್ತಾಳೆ, ಸರಿಯಮ್ಮ, ನಾನು ಈ ಕೆಲಸಕ್ಕೆ ಸಿದ್ಧನಾಗಿದ್ದೀನಿ, ಮಾಡ್ಲಿಕ್ಕೆ ಬಂದಿದ್ದೀವಿ ಅಂತಂದ್ಮೇಲೆ ನಾನು ಸಿದ್ಧಳಾಗ್ತೀನಿ. ಸರಿ, ರಾಮನಿಗೆ ಹೇಗೆ ತಿಳಿಸ್ಲಿ ನಾ ಈ ವಿಷಯವನ್ನ, ಅವನಿಗೆ ಹೇಗೆ ತಿಳಿಸ್ಲಿ? ನಾ ಏನೋ ಸಿದ್ಧನಾದೆ, ಆದ್ರೆ ರಾಮ ಸಿದ್ಧನಾಗ್ಬೇಕಲ್ಲ, ಅವನಿಗೆ ಹೇಗೆ ತಿಳಿಸ್ಲಿ ಅಂತಂದಾಗ, ನೀನೇನು ಚಿಂತೆ ಮಾಡ್ಬೇಡ, ಬೆಳಗಿನ ಜಾವ ಈ ವಿಷಯವನ್ನ ತಿಳಿಸುವುದಕ್ಕಾಗಿನೇ ವಸಿಷ್ಠ ಋಷಿಗಳು ರಾಮನ ಬಳಿಗೆ ಹೋಗಿದ್ದಾರೆ, ನೀನು ಯೋಚಿಸಬೇಡ ಅನ್ನುವಷ್ಟರಲ್ಲಿನೇ ರಾಮ ಮತ್ತು ವಸಿಷ್ಠ ಋಷಿಗಳು ಬರ್ತಾರಂತೆ. ಬಂದಾಗ ರಾಮನಿಗೂ ಗೊತ್ತಾಗಿರುತ್ತೆ ಆ ಸಮಯ ಬಂದಿದೆ, ತಮ್ಮ ಶಾಪವನ್ನ ಅನುಭವಿಸಬೇಕಾಗಿರ್ತಕ್ಕಂತಹ ಸಮಯ ಬಂದಿದೆ ಅಂತಕ್ಕಂಥದ್ದು ಗೊತ್ತಾಗಿರುತ್ತೆ. ಅದು ಅವಾಗ ಮಹರ್ಷಿ ವಸಿಷ್ಠರೊಂದಿಗೆ ಬಂದಿರತಕ್ಕಂಥ ಶ್ರೀರಾಮ ರಥದಿಂದ ಕೆಳಗಿಳಿದು ಬಂದು ಮಾತೆಯನ್ನ ಎದೆಗೆ ಅಪ್ಪಿಕೊಂಡು ಮೃದುವಾಗಿ ಹೇಳ್ತಾನಂತೆ, ಸೀತೆ, ಲಂಕೆಯಲ್ಲಿ ನಮ್ಮನ್ನು ಒಂದಾಗಿ ಇಟ್ಟಿರುವ ಬಂಧವು ಈಗ ಮುರಿದಿದೆ. ಸೀತೆ, ಲಂಕೆಯಲ್ಲಿ ನಮ್ಮನ್ನು ಒಂದಾಗಿ ಇಟ್ಟಿರ್ತಕ್ಕಂತಹ ಬಂಧವು ಈಗ ಮುರಿದಿದೆ. ಈಗ ಯಾವುದೇ ಜೀವಿಗೆ ನಮ್ಮ ಏಕತೆಯನ್ನು ಮುರಿಯುವ ಶಕ್ತಿ ಇಲ್ಲ. ನಾನು ನಿನ್ನನ್ನು ಎಂದೂ ಬಿಡುವುದಿಲ್ಲ ಮತ್ತು ನೀನು ನನ್ನನ್ನು ಎಂದೂ ಬಿಡುವುದಿಲ್ಲ. ಯಾವ ಶಕ್ತಿಗೂ ನಮ್ಮನ್ನ ಬೇರೆ ಮಾಡ್ತಕ್ಕಂಥ ಒಂದು ಶಕ್ತಿ ಇಲ್ಲ. ಜಗತ್ತಿನ ಯಾವ ಶಕ್ತಿಯು ನಮ್ಮನ್ನ ಬೇರೆ ಬೇರೆ ಮಾಡೋದಿಲ್ಲ. ನಾನಿದ್ದಲ್ಲಿ ನೀನು, ನೀನಿದ್ದಲ್ಲಿ ನಾನು, ರಾಮ ಇದ್ದಲ್ಲಿ ಸೀತೆ, ಸೀತೆ ಇದ್ದಲ್ಲಿ ರಾಮ ಇದ್ದೇ ಇರ್ತಾರೆ ಅಂತಕ್ಕಂಥ ಮಾತನ್ನ ಹೇಳ್ತಾನೆ ರಾಮ. ಇದು ಸತ್ಯವಾಗಿದೆ. ಆದರೆ ಮಾನವ ಲೋಕದಲ್ಲಿ ಕಷ್ಟಗಳು ಎದುರಾಗಬಹುದು. ಆಗ ಮಾನವ ದೇಹವು ನಿನ್ನ ಸ್ಪರ್ಶವನ್ನು ಅನುಭವಿಸಲು, ನಿನ್ನ ಕಣ್ಣುಗಳಲ್ಲಿ ಪ್ರೀತಿಯು ಹರಿಯುವುದನ್ನು ನೋಡಲು ಬೇಕಾಗಬಹುದು. ಆ ನಿಮ್ಮ ಕಣ್ಣುಗಳು ನನ್ನನ್ನು ಯಾವಾಗಲೂ ನನ್ನ ನೈಜ ಆತ್ಮಕ್ಕೆ ಮರಳಿ ತರುತ್ತವೆ ಅಂತೇಳಿ ಸೀತೆ ಹೇಳ್ತಾಳೆ. ಯಾಕಂದ್ರೆ ನೀನೇನು ಹೇಳೋದೇನೋ ನಿಜ, ನಾವು ಒಬ್ಬರಿಗೊಬ್ಬರು ನಾವು ಆಧ್ಯಾತ್ಮಿಕವಾಗಿ ಒಂದು ಮೇಲ್ಸ್ತರದಲ್ಲಿ ಇದ್ದಾಗ ಒಬ್ಬರಿಗೊಬ್ಬರು ನಾವು ಬೇರೆ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಮಾನವ ಜನ್ಮದಲ್ಲಿ ಬಂದಾಗ ಈ ಮಾನವ ದೇಹವು ನಿನ್ನ ಸ್ಪರ್ಶವನ್ನ ಅನುಭವಿಸ್ಲಿಕ್ಕೆ ಇಷ್ಟಪಡ್ತಾ ಇರತ್ತೆ. ನಿನ್ನ ಕಣ್ಣುಗಳಲ್ಲಿ ಹರಿತಕ್ಕಂಥ ಪ್ರೀತಿಯನ್ನ ನೋಡ್ಲಿಕ್ಕೆ ನಾನು ಹಾತೊರಿತಾ ಇರ್ತೀನಿ. ಅದರ ಅವಶ್ಯಕತೆ ನನಗೆ ಬೀಳಬಹುದು ಅಂತಂದಾಗ ರಾಮ ಅಂತಾನೆ, ನೀನು ನನ್ನ ಸ್ಪರ್ಶವನ್ನು ಯಾವಾಗಲೂ ಅನುಭವಿಸುವೆ ಅಂತಕ್ಕಂಥ ಒಂದು ಭರವಸೆಯನ್ನ ಶ್ರೀರಾಮಚಂದ್ರ ಮಾತಿಗೆ ಕೊಡ್ತಾನೆ. ಆಗ ರಾಮ ಹೇಳ್ತಾನೆ, ನಮ್ಮ ನಡುವೆ ಬೇರೆಯಾಗುವ ಪ್ರಶ್ನೆನೇ ಇಲ್ಲ. ರಾಮ ಇದ್ದಲ್ಲಿ ಸೀತೆ, ಸೀತೆ ಇದ್ದಲ್ಲಿ ರಾಮ, ಈ ವಿಯೋಗದ ಪ್ರಶ್ನೆನೇ ಇಲ್ಲ. ಇನ್ನು ಇದು ಜನರಿಗೆ, ಸಮಾಜಕ್ಕೂ ಗೊತ್ತಾಗಬೇಕು ನಾವು ಬೇರೆ ಬೇರೆಯಾಗಿ ಇಲ್ಲ ಅಂತಕ್ಕಂಥದ್ದು. ಆದ್ರೆ ಪ್ರಜ್ಞಾ ವಲಯದಲ್ಲಿ ಒಂದು ಶಕ್ತಿಯನ್ನ ಬಳಸ್ಕೊಂಡಾಗ ನಾವೆಲ್ಲರೂ ಒಂದೇ ಅಂತಕ್ಕಂಥದ್ದು ನಮ್ಗೆ ಗೊತ್ತಾಗುತ್ತೆ. ನಮ್ಮ ನಡುವೆ ಇರುವ ಪ್ರೇಮ ನಮ್ಮನ್ನು ಒಬ್ಬರಿಗೊಬ್ಬರು ಜೋಡಿಸೇ ಇರುವಂತೆ ಮಾಡ್ತದ. ಪ್ರೇಮವನ್ನ ಹರಡ್ಲಿಕ್ಕೆ, ಪ್ರೇಮವನ್ನ ಪಸರಿಸ್ಲಿಕ್ಕೆ ಈ ಭೂಮಿಯ ಮೇಲೆ ನಾವು ಮಾನವನ ಒಂದು ಜೀವನವನ್ನ ತೆಗೆದುಕೊಂಡು ಬಂದಿದ್ದೇವೆ. ಪ್ರೇಮದ ಪಾಠ ಕಲಿಸಲೆಂದೇ ನಾವಿಲ್ಲಿ ಬಂದಿದ್ದೇವೆ. ನಮ್ಮ ನಡುವೆ ಇರ್ತಕ್ಕಂಥ ಪ್ರೇಮ ನಮ್ಮನ್ನು ಸದಾ ಒಂದಾಗಿನೇ ಇಡ್ತದ. ಸೀತೆ, ನೀನು ಚಿಂತೆ ಮಾಡಬೇಡ. ಆದ್ರೆ ಲೋಕ ಕಲ್ಯಾಣಕ್ಕಾಗಿ ಈ ಒಂದು ಕಾರ್ಯವನ್ನು ನಾವು ಮಾಡಬೇಕಾಗಿದೆ. ಅದಕ್ಕಾಗಿ ನೀನು ಸಿದ್ಧವಾಗಿರ್ಲೇಬೇಕು ಅಂತ ಹೇಳಿ ಹೇಳ್ತಾರೆ. ಹೀಗೆ ಮಾತುಕತೆಗಳು ನಡೀತಾವೆ. ಸೋಮಗೆ ಇದನ್ನ ಸಹಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಮತ್ತೆ ಕಾಡಿಗೆ ಹೋಗುವುದನ್ನ ಕಲ್ಪಿಸ್ಕೊಳ್ಳಿಕ್ಕೂ ಅವಳಿಗೆ ಸಾಧ್ಯ ಆಗೋದಿಲ್ಲ. ನಂತರ ಎಲ್ಲರೂ ಕೂಲಂಕುಷವಾಗಿ ಇದನ್ನೆಲ್ಲ ಹೇಗೆ ಮಾಡಬೇಕು ಏನು ಅಂತಕ್ಕಂಥದ್ದನ್ನೆಲ್ಲ ವಿಚಾರ ಮಾಡ್ತಾರೆ ಋಷಿಗಳು, ಮಹರ್ಷಿಗಳೆಲ್ಲರೂ ಕೂಡಿ. ಆಗ ಖ್ಯಾತಿ ಋಷಿ ನಮ್ಮ ಕಥಾನಾಯಕಿ ಸೀತೆಗೆ ಜ್ಞಾಪಿಸ್ತಾಳೆ,
ಆ ನೋಡು ಸೀತಾ, ಕೆಲವು ದಿನಗಳ ಹಿಂದೆ ನೀನೆಷ್ಟು ಆಸೆ ಪಡ್ತಾ ಇದ್ದೆ ಕಾಡಿಗೆ ಹೋಗಿ ಇರ್ಬೇಕು, ಆ ಕಾಡಿನ ಪರಿಸರದಲ್ಲಿ ನಿನ್ನ ಮಕ್ಕಳನ್ನ ಬೆಳೆಸ್ಬೇಕು. ಅವರಿಗೆ ಈ ಕಾಡಿನ ಎಲ್ಲ ಜೀವ ಜಂತುಗಳ ಬಗ್ಗೆ, ಎಲ್ಲದರ ಬಗ್ಗೆನೇ ಅವರಿಗೆ ಪರಿಚಯ ಮಾಡ್ಬೇಕು, ಪ್ರಾಣಿ ಪಕ್ಷಿಗಳ ಮಧ್ಯದಲ್ಲಿ ನಿನ್ನ ಮಕ್ಕಳು ಬೆಳಿಬೇಕು ಅಂತಕ್ಕಂಥ ಆಶೆಯನ್ನ ನೀನು ಆ ಪಡ್ತಾ ಇದ್ದೆ. ಅದು ಈಗ ನಿಜವಾಗ್ತಕ್ಕಂಥ ಒಂದು ಸಮಯ ಬಂದದ ಅಂತ ಹೇಳಿ ಹೇಳ್ತಾರೆ. ಅದು ಕೇವಲ ಶಾಪದ ಪರಿಣಾಮವಲ್ಲ, ಅದು ಮಾನವತೆಯ ಸೇವೆಯೂ ಕೂಡ ಆಗಿದೆ. ನಿನ್ನ ಮಕ್ಕಳ ಶಿಕ್ಷಣದ ಚುಕ್ಕಾಣಿಯನ್ನ ನೀನು ಹಿಡಿಬೇಕು. ನೀನು ಅವರಲ್ಲಿ ಹಾಕುವ ಮೌಲ್ಯಗಳು ಭವಿಷ್ಯದ ಮೌಲ್ಯಗಳಾಗಿರ್ತಾವು. ವಿಧ್ವಂಸಕ ಯುದ್ಧದ ಪರಿಣಾಮದಿಂದಾಗಿ ಅಸ್ತವ್ಯಸ್ತಗೊಂಡಿರ್ತಕ್ಕಂತಹ ಭೂಮಿಯನ್ನ ಸುಸ್ಥಿರಗೊಳಿಸುವ ಸಲುವಾಗಿ ನೀನು ಸಹಾಯ ಮಾಡಬೇಕು. ಸಮಾಜವು ವಿಸ್ತರಿಸಿದಂತೆ ಅದು ವಿನಾಶವಾಗದಂತೆ ನೀನು ಅರಣ್ಯ ಜೀವನವನ್ನ ಬೆಂಬಲಿಸಬೇಕು. ಅರಮನೆಯ ಕಟ್ಟುಪಾಡುಗಳಲ್ಲಿ ಇದನ್ನೆಲ್ಲ ನಿನಗೆ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಆದ್ದರಿಂದ ನೀನು ಮುಕ್ತವಾಗಿ ಎಲ್ಲ ಕೆಲಸಗಳನ್ನ ಮಾಡ್ಬೇಕಂದ್ರೆ ನೀ ಅರಣ್ಯಕ್ಕೆ ಬರಲೇಬೇಕು ಅಂತಕ್ಕಂಥ ಸಂಗತಿಯನ್ನ ಆ ಖ್ಯಾತಿ ಋಷಿ ಹೇಳ್ತಾರೆ. ಅಷ್ಟೇ ಅಲ್ಲದೇನೆ ಭೃಗು ಮಹರ್ಷಿಗಳು ಕೊಟ್ಟಿರ್ತಕ್ಕಂಥ ಅದು ಶಾಪದ ಒಂದು ಪ್ರಭಾವವನ್ನ ನಾನು ಕಡಿಮೆ ಮಾಡಿದ್ದೇನೆ ಅಂತ ಹೇಳಿ ಮತ್ತೆ ಮತ್ತೆ ಈ ಖ್ಯಾತಿ ಋಷಿ ನೆನಪು ಮಾಡಿ ಕೊಡ್ತಾ ಇರ್ತಾಳೆ. ವಿಯೋಗ ಬಹಳ ದಿನ ಇರೋದಿಲ್ಲ, ಆದ್ರೆ ನಿನ್ನ ಮಕ್ಕಳಿಗಾಗಿ, ಲೋಕ ಕಲ್ಯಾಣಕ್ಕಾಗಿ ನೀನು ಕಾರ್ಯವನ್ನ ಕೈಕೊಳ್ಳಲೇಬೇಕು. ಇದನ್ನು ನೀವಿಬ್ಬರೂ ರೂಪಿಸಿಕೊಂಡೇ ಬಂದಿದ್ದೀರಿ, ಇದು ನಿಮ್ಮ ಒಂದು ಯೋಜನೆ ಆಗಿದೆ, ಪ್ಲಾನ್ ಆಗಿದೆ ಅಂತಕ್ಕಂಥದ್ದನ್ನ ಹೇಳ್ತಾಳೆ. ಹೀಗೆ ಮಾತನಾಡ್ತಾ ಖ್ಯಾತಿ ಋಷಿಗೆ ರಾಮ ಹೇಳ್ತಾರಂತೆ, ಯಾವಾಗ ಭೃಗು ಮಹರ್ಷಿಗಳು ಅವಳ ಮಗಳು ಮತ್ತು ಅಳಿಯ ಅಂದ್ರೆ ಭಾರ್ಗವಿ ಮತ್ತು ನಾರಾಯಣಿಗೆ ಶಾಪವನ್ನ ಕೊಟ್ಟಾಗ ಅವಳಿಗೆ ತುಂಬಾ ಕೋಪ ಬಂದಿರ್ತದ. ಅವರನ್ನ ಅವಳು ಇದುವರೆಗೂ ಕ್ಷಮಿಸಿರೋದಿಲ್ಲ. ಆಗ ಭೃಗು ಮಹರ್ಷಿಗೆ ತನ್ನ ತಪ್ಪಿನ ಅರಿವನ್ನ ಮಾಡಿಸಿರ್ತಾಳೆ. ಅವರು ತನ್ನ ಕೈಮೀರಿ ಆಗಿ ಹೋಗಿರ್ತಕ್ಕಂಥ ಈ ಘಟನೆಯಿಂದಾಗಿ ತುಂಬಾ ಪಶ್ಚಾತ್ತಾಪವನ್ನ ಪಡ್ತಾ ಇರ್ತಾರೆ. ಆದ್ದರಿಂದ ಈಗ ರಾಮ ಹೇಳ್ತಾನೆ, ಮಾತೆ ನಿಮ್ಮ ಸಿಟ್ಟನ್ನ ಕಡಿಮೆ ಮಾಡ್ಕೊಡ್ರಿ, ಭೃಗು ಮಹರ್ಷಿಗಳನ್ನ ನಿಮ್ಮ ಸಿಟ್ಟಿನಿಂದ ಪಾರು ಮಾಡ್ರಿ. ಅವರಿಗೆ ಸದ್ಗತಿ ಇಲ್ಲ, ನೀವು ಎಲ್ಲಿವರೆಗೆ ಅವರನ್ನ ಕ್ಷಮಿಸೋದಿಲ್ವೋ ಅಲ್ಲಿವರೆಗೆ ಅವರಿಗೆ ಸದ್ಗತಿ ಇಲ್ಲ. ಆದ್ರಿಂದ ಅವರಿಗೆ ಸದ್ಗತಿಯನ್ನ ಕರುಣಿಸಿರಿ ಅಂತ ಹೇಳಿ, ಅವರನ್ನ ಮುಕ್ತಗೊಳಿಸಿರಿ ಅಂತ ಹೇಳಿ ಅವಳ ಹಣೆಯ ಮೇಲೆ ಕೈ ಇಟ್ಟಾಗ ಅವಳ ಸಿಟ್ಟೆಲ್ಲ ಕರಗಿ ಹೋಗ್ತದಂತ. ಖ್ಯಾತಿ ಋಷಿ ರಾಮಚಂದ್ರ, ನಾನಿನ್ನು ಕಾಡಿಗೆ ಹೋಗಿ ತಪಸ್ಸು ಮಾಡ್ತೇನೆ, ಈ ದೇಹ ತ್ಯಾಗ ಮಾಡ್ತೇನೆ ಅಂತ ಹೇಳಿ ಅವಳು ಬೆಳಕಿನ ರೂಪದಲ್ಲಿ ಹೊರಟು ಹೋದ್ಲು ಅಂತಕ್ಕಂಥ ಮಾತುಗಳಲ್ಲಿ ಹೇಳ್ತಾರೆ. ಹೀಗೆ ಎಲ್ಲ ಮಾತುಕತೆಗಳು ನಡೆದಿರ್ತವೆ. ನಮ್ಮ ಸೋಮ ಆಶ್ರಮದಲ್ಲಿ ಎಲ್ಲರಿಗೂ ಅಡಿಗೆಯನ್ನ ಮಾಡಿ ಬಡಿಸ್ತಾಳೆ. ನಂತರ ಅರಮನೆಗೆ ಬರ್ತಾರೆ. ಇದೆಲ್ಲ ನಡೆದಿರೋದು ಸೀತೆಯ ಗರ್ಭವತಿಯಾದ ಕೆಲವು ದಿನಗಳ ಅಂತರದಲ್ಲಿ, ಅಂದ್ರೆ ಪ್ರಾರಂಭದ ತಿಂಗಳುಗಳಲ್ಲಿ ಅಂತ ಹೇಳಿ ಹೇಳ್ಬೋದು. ಈಗ ಅರಮನೆಗೆ ಬಂದು ಕೆಲವು ದಿವಸಗಳು ಹೋಗ್ತವೆ. ಸೀತಾಮಾತೆ ತುಂಬು ಗರ್ಭಿಣಿಯಾಗಿರ್ತಾಳೆ. ಸೋಮ ಅವಳ ಪಾದಗಳನ್ನ ಮೃದುವಾಗಿ ಒತ್ತುತ್ತಾ ಕುಳಿತಿರ್ತಾಳೆ. ಆಗ ಶ್ರೀರಾಮಚಂದ್ರ ಬರ್ತಾನೆ. ಅವರ ಮಾತುಕತೆಗಳಿಂದ ಸೋಮಗೆ ಗೊತ್ತಾಗತ್ತೆ, ಈಗ ಸಮಯವಾಗಿದೆ, ನಾನು ಕಾಡಿಗೆ ಹೊರಡಬೇಕು ಅಂತ ಹೇಳಿ ಸೀತಾ ಹೇಳ್ತಾಳೆ. ಆಗ ಶ್ರೀರಾಮಚಂದ್ರ ಕೇಳ್ತಾನೆ, ಸೀತಾ ನೀನು ಸಿದ್ಧವಾಗಿದ್ದೀಯಾ ಅಂತೇಳಿ. ಹೌದು, ನಾನು ಸಿದ್ಧವಾಗಿದ್ದೇನೆ. ನಾಳೆ ಬೆಳಗಾಗುವುದರಲ್ಲಿ ಎಲ್ಲ ಜನರು ಏಳುವ ಮೊದಲೇ ನೀವು ಲಕ್ಷ್ಮಣನಿಗೆ ಹೇಳ್ರಿ, ನನ್ನನ್ನ ಅವನು ಕಾಡಿಗೆ ಆಶ್ರಮದಲ್ಲಿ ಬಿಟ್ಟು ಬರ್ಲಿ ಅಂತ ಹೇಳಿ ಹೇಳ್ತಾಳೆ. ಆಗ ಸೋಮ ತುಂಬಾ ದುಃಖಿಸ್ತಾಳೆ. ಮತ್ತೆ ಕಾಡಿಗೆ ಹೋದ್ರೆ ನಾನೇನು ಮಾಡಬೇಕು, ನಾನಿನ್ನು ಬದುಕಿರಬಾರದು, ನಾನು ದೇಹ ತ್ಯಾಗ ಮಾಡ್ಬೇಕು ಅಂತ ಹೇಳಿ ಅವಳು ಮನಸ್ಸಿನೊಳಗೆ ಅನ್ಕೊಳ್ತಾ ಇರ್ತಾಳೆ. ಆಗ ಸೀತಾಗ ಗೊತ್ತಾಗಿ, ಸೋಮ ನೀನು ಚಿಂತಿಸಬೇಡ, ಈ ಬಾರಿ ಕಾಡಿಗೆ ನನ್ನ ಜೊತೆಗೆ ನೀನೂ ಬರಬೇಕು ಅಂತ ಹೇಳಿ ಅಲ್ಲಿ ನಡೆಯುವ ಮುಂದಿನ ಬೆಳವಣಿಗೆ, ನನ್ನ ಹೆರಿಗೆ, ಮಕ್ಕಳ ಆರೈಕೆ, ಅವರ ಬೆಳವಣಿಗೆ ಎಲ್ಲವನ್ನೂ ನೀನು ನೋಡ್ಕೊಳ್ಬೇಕು ಅಂತ ಹೇಳಿದಾಗ ಸೋಮಾಗ ತುಂಬಾ ಸಂತೋಷ ಆಗತ್ತೆ. ಮಾತೆ ಎಂಥ ಸಂತೋಷದ ಸುದ್ದಿಯನ್ನ ನಾನು ಕೊಟ್ಟಿ, ನೀನ್ ಎಲ್ಲಿರ್ತೀಯೋ ಅಲ್ಲಿ ನಾನು ಇರ್ತೀನಿ ಅಂತ ಹೇಳಿ ಅವಳು ಸಂತೋಷದಿಂದ ಕಾಡಿಗೆ ಹೋಗ್ಲಿಕ್ಕೆ ಸಿದ್ಧಳಾಗ್ತಾಳೆ. ಇಲ್ಲಿಗೆ ಈ ಅಧ್ಯಾಯ ಮುಕ್ತಾಯ ಆಗತ್ತೆ. ಮತ್ತೆ ಮುಂದಿನ ಅಧ್ಯಾಯದಲ್ಲಿ ಆ ಕಾಡಿನಲ್ಲಿ ಅವರ ಬದುಕು ಹೇಗಿತ್ತು ಅನ್ನೋದನ್ನ ನಾವು ನೋಡ್ತೇವೆ. ಇಲ್ಲಿಗೆ ಇಂದಿನ ಸ್ವಾಧ್ಯಾಯವನ್ನ ಮುಗಿಸೋಣ ಮಾಸ್ಟರ್ಸ್. ತಮಗೆಲ್ಲರಿಗೂ ಜೂಮ್ ನಲ್ಲಿ ಅಟೆಂಡ್ ಆಗಿರ್ತಕ್ಕಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಸ್ವಾಧ್ಯಾಯವನ್ನ ಮುಗಿಸ್ತೇನೆ. ಈಗ ಧ್ಯಾನಕ್ಕೆ ಸಿದ್ಧರಾಗೋಣ. ದಯವಿಟ್ಟು ಎಲ್ಲರೂ ಧ್ಯಾನಕ್ಕೆ ಸಿದ್ಧರಾಗಿ ಯಾವುದಾದ್ರೂ ಒಂದು ಸ್ಥಿರ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ಚೇರ್ ಮೇಲೆ ಕುಳಿತಿದ್ರೆ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ರಿ.
ಕೈ ಬೆರಳುಗಳನ್ನ ಒಂದ್ರೊಳಗೊಂದು ಸೇರಿಸ್ಕೊಡ್ರಿ. ಕನ್ನಡಕ ತೆಗೆಯಿರಿ. ಕಣ್ಣುಗಳನ್ನ ನಿಧಾನವಾಗಿ ಮುಚ್ಚಿ. ಮುಖದ ಮೇಲೆ ಮಂದಹಾಸವಿರಲಿ. ದೇಹದ ಯಾವ ಭಾಗದಲ್ಲಿಯೂ ಬಿಗಿತ ಬೇಡ. ರಿಲ್ಯಾಕ್ಸ್, ರಿಲ್ಯಾಕ್ಸ್, ರಿಲ್ಯಾಕ್ಸ್ ಪ್ಲೀಸ್. ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಧ್ಯಾನ ಗುರುಗಳಾದ ಪರಮ ಪೂಜ್ಯರಾದ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ, ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರ ಪಾದ ಕಮಲಗಳಿಗೆ ನಮಿಸುತ್ತ, ನಮ್ಮೆಲ್ಲರ ಚೈತನ್ಯ ಶಕ್ತಿಯಾದ ಮಹಾವತಾರ ಬಾಬಾ ಅವರನ್ನ ಹೃನ್ಮಂದಿರದಲ್ಲಿ ಸ್ಮರಿಸುತ್ತ, ನನ್ನ ಗುರುಗಳಾದ ತಟ್ವಾಲಿ ಬಾಬಾ, ಬರ್ಫಾನಿ ಬಾಬಾ, ಮಹದಾನಂದ ಬಾಬಾಜಿಯವರನ್ನ ನನ್ನ ಹೃದಯ ಮಂದಿರದಲ್ಲಿ ಸ್ಮರಿಸುತ್ತ, ನಮ್ಮ ಮಾರ್ಗದರ್ಶಕ ಗುರುಗಳಾದ ಡಾಕ್ಟರ್ ಜೀವನ್ಧರ್ ಕೇತಪ್ಪ ಸರ್ ಅವರಿಗೆ ವಂದಿಸುತ್ತ, ಅಯ್ಯಪ್ಪ ಪಿಂಡಿ ಸರ್ ಅವರಿಗೆ ವಂದಿಸುತ್ತ, ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್ಗಳಿಗೆ, ಪಿರಾಮಿಡ್ ಮಾಸ್ಟರ್ಸ್ಗಳಿಗೆ ವಂದಿಸುತ್ತ, ಸೀತಾಮಾತೆ, ಯಶೋಧರಾ ಮಾತೆ, ವಸುಂಧರಾ ಮಾತೆಯರಿಗೆ ವಂದಿಸುತ್ತ, ಬ್ರಹ್ಮರ್ಷಿಗಳು, ಬ್ರಹ್ಮರ್ಷಿ ಪತ್ನಿಯರಿಗೆ ವಂದಿಸುತ್ತ, ಸಪ್ತರ್ಷಿಗಳು, ಸಪ್ತರ್ಷಿ ಪತ್ನಿಯರಿಗೆ ವಂದಿಸುತ್ತ, ಅವರೆಲ್ಲರ ಚೈತನ್ಯ ಶಕ್ತಿಯೊಂದಿಗೆ ನಮ್ಮ ಚೈತನ್ಯ ಶಕ್ತಿಯನ್ನು ಅನುಸಂಧಾನಗೊಳಿಸುತ್ತ, ನಾವಿಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಅವರೆಲ್ಲರನ್ನು ನಮ್ಮ ಈ ಧ್ಯಾನಕ್ಕೆ ಆತ್ಮಪೂರ್ವಕವಾಗಿ ಆಹ್ವಾನಿಸುತ್ತ, ಅವರೆಲ್ಲರೂ ಜ್ಯೋತಿ ಸ್ವರೂಪದಲ್ಲಿ ಬಂದು ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡುತ್ತಿದ್ದಾರೆ ಎಂದು ಭಾವಿಸಿಕೊಳ್ಳುತ್ತ ಇಂದಿನ ಧ್ಯಾನವನ್ನು ಆರಂಭಿಸೋಣ ಮಾಸ್ಟರ್ಸ್. ಕೇವಲ ಸಹಜ ಶ್ವಾಸದ ಮೇಲೆ ಗಮನವಿರಲಿ. ಒಳ ಹೋಗುವ ಉಸಿರು, ಹೊರಬರುವ ಉಸಿರನ್ನೇ ನಿರಂತರವಾಗಿ ಏಕಧಾರೆಯಾಗಿ ಗಮನಿಸಿ ಮಾಸ್ಟರ್ಸ್. ಯಾವ ಆಲೋಚನೆಗಳು ಬೇಡ. ಆಲೋಚನೆಗಳು ಬಂದರೆ ಅವುಗಳನ್ನು ಬದಿಗೆ ಸರಿಸಿ ಮತ್ತೆ ಉಸಿರಿನ ಮೇಲೆ ಗಮನ ಹರಿಸಿ ಮಾಸ್ಟರ್ಸ್. ನಮ್ಮ ಗಮನ ಯಾವಾಗಲೂ ಉಸಿರಿನ ಮೇಲೆ ಇದ್ದಾಗ ಆಲೋಚನೆಗಳು ಶೂನ್ಯವಾಗಿರ್ತವೆ, ಮನಸ್ಸು ಶಾಂತವಾಗುತ್ತೆ, ಆಗ ಧ್ಯಾನ ಸಿದ್ಧಿಸುತ್ತೆ. ಆದ್ದರಿಂದ ಒಂದೊಂದು ಉಸಿರನ್ನು ಬಿಡದೆ ಗಮನಿಸಿ ಮಾಸ್ಟರ್ಸ್. ನಮ್ಮ ಉಚ್ಛ್ವಾಸ ನಿಶ್ವಾಸದ ಮಧ್ಯದ ಬಿಂದು, ಅದುವೇ ಧ್ಯಾನ ಬಿಂದು, ಅದುವೇ ಶೂನ್ಯ ಬಿಂದು, ಅದುವೇ ನಮ್ಮ ಒಳ ಜಗತ್ತಿನ ಕೀಲಿಕೈ. ಅಲ್ಲಿ ಒಂದು ಕ್ಷಣ ನಿಲ್ಲುವ ಅಭ್ಯಾಸವನ್ನ ಮಾಡಿ ಮಾಸ್ಟರ್ಸ್. ಆಗ ಆ ಒಳ ಜಗತ್ತು ನಿಮಗಾಗಿ ತೆರೆದುಕೊಳ್ಳುತ್ತದೆ. ಹಲವು ದೃಶ್ಯಗಳು, ಹಲವು ಅನುಭವಗಳು ನಿಮಗಾಗ್ತವೆ ಮಾಸ್ಟರ್ಸ್. ನಮ್ಮ ಉಸಿರೇ ನಮ್ಮ ಗುರು. ಉಸಿರೆಂಬ ಗುರುವಿನ ಸಹಾಯದಿಂದ ನಮ್ಮ ಗುರಿಯೆಡೆಗೆ ಪ್ರಯಾಣ ನಿರಂತರವಾಗಿ ಸಾಗಲಿ ಮಾಸ್ಟರ್ಸ್. ಆಲಿಸಿ ಆಲಿಸಿ ಸೂಕ್ಷ್ಮ ನಾದಗಳನ್ನು, ಸೂಕ್ಷ್ಮ ಸ್ವರಗಳನ್ನು ಆಲಿಸಿ ಮಾಸ್ಟರ್ಸ್.
ದಿನದ 24 ಗಂಟೆ ನಿರಂತರವಾಗಿ ಸಂಗೀತ ಸೇವೆಗೈಯುವ ಜೀರುಂಡೆಗಳ ನಾದವನ್ನು ಆಲಿಸಿ, ಘಂಟಾನಾದವನ್ನು ಆಲಿಸಿ, ಓಂಕಾರ ನಾದವನ್ನು ಆಲಿಸಿ. ನೀವೆಷ್ಟು ಸೂಕ್ಷ್ಮಗಳನ್ನು ಆಲಿಸಲು ಸಮರ್ಥರಾಗುತ್ತೀರೋ ಅಷ್ಟು ಒಳ ಜಗತ್ತಿನ ಆಗುಹೋಗುಗಳು, ಸೂಕ್ಷ್ಮ ಜಗತ್ತಿನ ಆಗುಹೋಗುಗಳು ನಿಮಗೆ ಸ್ಪಷ್ಟವಾಗಿ ಗೋಚರಿಸುತ್ತವೆ ಮಾಸ್ಟರ್ಸ್. ಧ್ಯಾನ ಆಳವಾಗ್ತಾ ಇದೆ, ಉಸಿರು ನಿಧಾನವಾಗ್ತಾ ಇದೆ. ಉಸಿರು ನಿಧಾನವಾಗುತ್ತಾ ಚಿಕ್ಕದಾಗುತ್ತಾ ಚಿಕ್ಕದಾಗುತ್ತಾ ನಮ್ಮ ಭ್ರೂ ಮಧ್ಯದಲ್ಲಿ ಬಂದು ಸ್ಥಿರಗೊಳ್ತಾ ಇದೆ ಮಾಸ್ಟರ್ಸ್. ಅಲ್ಲಿ ನಮ್ಮ ಆಜ್ಞಾಚಕ್ರ ಜಾಗೃತವಾಗ್ತಾ ಇದೆ. ಹಲವು ಬಣ್ಣಗಳು, ಹಲವು ದೃಶ್ಯಗಳು ನಮಗೆ ಕಾಣಿಸ್ತವೆ ಮಾಸ್ಟರ್ಸ್. ಅನುಭವಿಸಿ. ಆಳವಾದ ಧ್ಯಾನದ ಆಲ್ಗಡಲಿನಲ್ಲಿ ನಿಮ್ಮನ್ನು ನೀವು ಮುಳುಗಿಸಿ ಮಾಸ್ಟರ್ಸ್. ಅನುಭವಿಸಿ, ಆಹ್ಲಾದಿಸಿ, ಆನಂದ ಬ್ರಹ್ಮಾನಂದವನ್ನ ಪಡೆಯಿರಿ ಮಾಸ್ಟರ್ಸ್.
ಕೊನೆಯ 5 ನಿಮಿಷಗಳು ಮಾಸ್ಟರ್ಸ್. ಕೊನೆಯ 2 ನಿಮಿಷಗಳು ಮಾಸ್ಟರ್ಸ್.
ಕೊನೆಯ 1 ನಿಮಿಷ. Thirty seconds. Ten seconds. Five, 4, 3, 2, 1, 0. ನಿಧಾನವಾಗಿ ನಿಮ್ಮ ಕೈ ಬೆರಳುಗಳನ್ನ ಬಿಡಿಸ್ಕೊಳ್ಳಿ ಮಾಸ್ಟರ್. ಕಣ್ಣಿನ ಮೇಲೆ ಇಟ್ಕೊಳ್ರಿ. 5, 4, 3, 2, 1, 0. ನಿಧಾನವಾಗಿ ಕಣ್ಣಿನ ಮೇಲಿನ ಕೈ ಬೆರಳುಗಳನ್ನ ತೆಗೆಯಿರಿ ಮಾಸ್ಟರ್ಸ್. ನಿಧಾನವಾಗಿ ನಿಮ್ಮ ಕಣ್ಣುಗಳನ್ನ ಓಪನ್ ಮಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ನಮ್ಮ ಧ್ಯಾನಕ್ಕೆ ಶಕ್ತಿಯನ್ನ ನೀಡಿ ನಮ್ಮೊಂದಿಗೆ ಕುಳಿತು ಧ್ಯಾನ ಮಾಡಿದ ಎಲ್ಲ ಮಾಸ್ಟರ್ಸ್ಗಳಿಗೆ ನನ್ನ ಅನಂತ ಕೋಟಿ ಕೋಟಿ ಪ್ರಣಾಮಗಳು, ಧನ್ಯವಾದಗಳು. ನನ್ನ ಜೊತೆಗೆ ಧ್ಯಾನ ಮಾಡಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸುತ್ತಾ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಎವ್ರಿಬಡಿ. ಯಾರಾದ್ರೂ ಏನಾದ್ರೂ ಶೇರ್ ಮಾಡ್ಕೊಳ್ತಿದ್ರೆ ಮಾಡ್ಕೊಡ್ರಿ. ಹಲೋ. ಹಲೋ ರೀ ಮೇಡಮ್. ಹೇಳ್ರಿ ಮೇಡಮ್. ಸೀತಾಯಣ ಕೊನೆಗ್ ನಾ ಕೇಳಿಲ್ಲಪ್ಪ, ನನ್ಗ ಅಳು ಬಂದ್ಬಿಡ್ತದ್ರಿ. ಬಾಳ ಅಳು ಬಂತು. ಆಮೇಲೆ ಸುಮ್ನೆ ಧ್ಯಾನ ಮಾಡೋದ್ಕಿನ ಮುಂದೆ ಏನ್ ಅಳದ್ ನಾಳೆ ಕೇಳಿಸ್ಕೊಂಡ್ರೆ ಆಯ್ತು ಅಂತ ಹೇಳಿ ಲಾಸ್ಟ್ ಕೇಳಿಸ್ಕೊಳಿಲ್ಲ. ಅಂದ್ರ ಮುಂಜಾನೆ ಹೇಳೋದ್ರಾಗ ಎಲ್ಲಾ ಚೆನ್ನಾಗಿ ಹೇಳೋದ್ರಾಗ ರಥ ರೆಡಿ ಮಾಡಂತ ಹೇಳ್ತಾರಲ್ಲ ಸೀತಾ, ಅದಾದ್ಮೇಲೆ ಮುಂದೆ ಕೇಳಿಸ್ಕೊಳಿಲ್ಲ. ಅವೆಲ್ಲ ನಮಗ್ ಗೊತ್ತೇ ಇರ್ಲಿಲ್ಲ ನೋಡ್ರಿ. ಅವ್ರದ್ದು ಶಾಪುರ್ಲಿಂದ ಯೋಗ ಬರ್ತದ ಅಂತ. ಅವ್ರದ್ದು ಪ್ಲಾನ್ ರೀ ಮೇಡಮ್, ಪ್ರೀ ಪ್ಲಾನ್. ಅವ್ರು ಈ ಜನ್ಮ ಆಗಿರೋದೇ ಈ ಜಗತ್ ಇದ್ರ ಸಲುವಾಗಿ ರೀ ಮೇಡಮ್, ಕಲ್ಯಾಣಕ್ಕಾಗಿ, ಲೋಕ ಕಲ್ಯಾಣಕ್ಕಾಗಿ, ಈ ಪ್ರಕೃತಿಯನ್ನ ಬೆಳೆಸೋದಕ್ಕಾಗಿ. ಬೀಜಗಳನ್ನ ಎಷ್ಟೋ ವೆರೈಟಿ ಬೀಜಗಳು, ರೈತರಿಗೆಲ್ಲ ಧಾನ್ಯಗಳನ್ನ ಬೆಳಿಲಿಕ್ಕೆ ಅದೆಲ್ಲ ಇಡೀ ಇದ್ರ ತುಂಬಾ ತಿರ್ಗಾಡ್ತಾರ್ರಿ ಮೇಡಮ್. ಉತ್ತರದಿಂದ ದಕ್ಷಿಣಕ್ಕೆಲ್ಲ ಬಂದಾರಲ್ರಿ, ಇಲ್ಲಿ ಅಂಜನಾದ್ರಿ ಬೆಟ್ಟ ಅಲ್ಲೆಲ್ಲ ಬಂದ ಎಲ್ಲಾ ಕಡೆಗೂ ಬೇಸಾಯ ಬೆಳೆಸಿರೋ ಕೆಲಸ ಮಾಡಿ ಬಹಳ ಬೀಜ ಬಿತ್ತಿ ಬಿಟ್ಟಿದಾರ. ಮತ್ತೆ ಯಾರು ನೋಡಿಲ್ರಿ ಮೇಡಮ್, ನೋಡಿಲ್ರಿ. ಆಕ್ಚುಲಿ ಈ ವೃತ್ತಾಂತ ನಾವು ಕೇಳಿದ್ದೇ ಬೇರೆ, ಇಲ್ಲಿ ಇರೋದೇ ಬೇರೆ. ಇದೇ ಕರೆಕ್ಟ್ ಅದರಿ ಮೇಡಮ್, ಇದು ಕರೆಕ್ಟ್ ಅದ. ಬಹಳ ಸೈಂಟಿಫಿಕ್ ಅದ್ರಿ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಮತ್ತೆ ಮಾತಾಡ್ತೀರಿ ವನಜಾ? ಹೌದು ಮೇಡಮ್. ನನ್ಗನ್ಸಿದ್ ಏನಂತ ಹೇಳಿದ್ರೆ, ಇದು ಆಧ್ಯಾತ್ಮಿಕವಾಗಿ ನೋಡಿದ್ರೆ ಅವರು ಕೊನೆಯಲ್ಲಿ ಭವಸಾಗರವನ್ನ ದಾಟಿ ಮನುಷ್ಯನಾದವನು ಅನಂತದಲ್ಲಿ ಭಗವಂತ ಪರಮಾತ್ಮನಲ್ಲಿ ಲೀಲಾ ಆಗೋದು ಅನ್ನೋದು ಮನುಷ್ಯರಿಗೆ ಅನ್ವಯವಾಗ್ಬೇಕು ಅಂತ ಹೇಳಿ. ನಾವು ಗಂಡ ಹೆಂಡತಿ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಾವು ಅಗಲುವಿಕೆಯನ್ನ ನಾವು ಅಲ್ಲಿ ಪರಮಾತ್ಮನ ನಮ್ಮ ಒಂದು ಎಲ್ಲಿ ಭಗವಂತನ ಪರಮಾತ್ಮನನ್ನ ಸೇರ್ತೀವಿ, ಎಲ್ರೂ ಒಂದಲ್ಲ ಒಂದ್ ಸರ್ತಿ ಅನ್ನೋ ಒಂದು ಕಲ್ಪನೆ ಬರ್ಲಿ ಅನ್ನೋದ್ರಲ್ಲಿ ಹೀಗೆ ಇದೆಯಾ ಅಂತ ನಾನ್ ಅನ್ಕೊಂಡೆ. ಅದನ್ನ ನಿಮ್ದು ಕರೆಕ್ಟ್ ಅದ್ರಿ ಮೇಡಮ್ ದೃಷ್ಟಿಕೋನ. ಆದ್ರೆ ಇಲ್ಲಿ ಮಾನವನಾಗಿದ್ದುಕೊಂಡುನು ಆ ರೀತಿಯ ಸಾಧನೆ ಮಾಡ್ಬೇಕು ಅನ್ನೋ ಒಂದು ಸಂದೇಶನೂ ಇಲ್ಲಿ ಅದರಿ ಮೇಡಮ್. ಒಂದು ಪ್ರಜ್ಞಾವಲಯವನ್ನ ನಾವು ಬೆಳೆಸ್ಕೊಂಡ್ವಿ ಅಂತಂದ್ರೆ ಈ ದುಃಖ, ನಾವು ಅಗಲುಕೆ ದುಃಖ ಇಂಥವನ್ನ ನಾವು ಎದುರಿಸ್ಲಿಕ್ಕೆ ಸಾಧ್ಯ ಆಗ್ತದ. ಇಲ್ಲಾಂದ್ರೆ ಈ ಭವಸಾಗರವನ್ನು ದಾಟ್ಲಿಕ್ಕೆ ಅಷ್ಟು ಸುಲಭದ ಮಾತಲ್ಲ. ಈಗ ಮಾನವ ಇದಕ್ ಬಂದಾಗಿನಿಂದ ಇಲ್ಲಿ ದುಃಖ, ಇಲ್ಲಿ ಅಗಲುಕೆ, ಆ ನೋವು, ಕಷ್ಟ ಅವೆಲ್ಲಾನು ಅವ್ರಿಗ್ನು ಆಗ್ತಾ ಇರ್ತಾವು. ಆದ್ರೂ ಕೂಡ ಅವೆಲ್ಲವನ್ನು ಮೀರಿ ಅವ್ರು ಬೆಳೆದ್ರಲ್ಲ ಒಂದು ಲೋಕ ಕಲ್ಯಾಣಕ್ಕಾಗಿ, ತನ್ನ ಮಕ್ಕಳ ಬೆಳೆಸೋ ಸಲುವಾಗಿ ಅವಳೆಷ್ಟು ಇದು ಮಾಡಿದ್ಲಲ್ಲ, ಅದೂನು ಬಹಳ ಇದು ಅದ್ರ ವೃತ್ತಾಂತಗಳ ಈಗ ಎಲ್ಲರಿಗೂ ಮತ್ತೆ ಇದು ಖರೆ ಅಂದ್ರು ನಾವ್ ಬಹಳ ಸುದೈವಿಗಳು ಅನಿಸ್ತದ್ರಿ ಮೇಡಮ್. ಆ ರೀತಿಯ ನಾಲೆಜ್ ನಮಗ್ ಸಿಗ್ಲಿಕ್ಕತ್ತದಲ್ಲ. ಇದುವರೆಗೆ ಇರ್ಲಿಲ್ಲ, ಈ ಜ್ಞಾನನೇ ನಮಗಿರ್ಲಿಲ್ಲ. ಹೌದು, ಅದೇ ಹೇಳ್ತಾರಲ್ಲ ದಾಸರು, ಇಲ್ಲಿ ಬಂದೆ ಸುಮ್ಮನೆ ಅಲ್ಲಿದೆ ನಮ್ಮನೆ ಅಂತ ಹೇಳಿ.
ಹಾಗೆ ಆ ಕರೆಕ್ಟ್. ಜ್ಞಾನದಿಂದ ಇಲ್ಲಿ ತನಕ ನಾವು ಇತ್ತೇನೋ ಆದ್ರೆ ನಮ್ ತನ ಬಂದಿರ್ಲಿಲ್ಲ. ಈಗ ಬಹಳಷ್ಟು ಜನರಿಗೆ ಇದು ಸ್ಪ್ರೆಡ್ ಆಗ್ಲಿಕ್ಕತ್ತದಲ್ಲ, ಅದಕ್ ಬಹಳ ಸಂತೋಷ ಅನಿಸ್ತದ್ರಿ ಮೇಡಮ್. ಓಕೆ. ಹೌದು, ನಾವ್ ಒಂದಲ್ಲ ಒಂದಿನ ಪ್ರಪಂಚವನ್ನು ಬಿಟ್ಟು ಅಗಲೋರೇನೆ. ಬಟ್ ಹೌದು, ನಾವೆಲ್ಲೂ ಹೋಗೋದಿಲ್ಲ, ಎಲ್ಲಿಂದ ಬಂದಿದೀವಿ ಮತ್ ಅಲ್ಲೇ ಅಲ್ಲೇ ಹೋಗ್ತೀವಿ. ಅಲ್ಲೇ ಅಲ್ಲೇ ನಾವು ಪರಮಾತ್ಮನಲ್ಲಿ ನಾವು ಲೀನವಾಗ್ತೀವಿ ಅನ್ನೋದು ಒಂದು ಪರಿಕಲ್ಪನೆ ಅಂತ ನಾನ್ ಅನ್ಕೊಂಡಿದ್ವಿ. ಹೌದು ಮೇಡಮ್. ಓಕೆ, ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ಮತ್ತೆ ಯಾರು ಮಾತಾಡ್ತೀರಿ? ಗಂಗಾ, ಹಲೋ ಗಂಗಾ ಹಲೋ ರೀ. ಮಾತಾಡ್ತೀರಿ? ಹಾ, ಹೇಳಿ. ಅದೇ ಸೀತಾಯಣ ಬಗ್ಗೆ ತುಂಬಾ ಚೆನ್ನಾಗಿತ್ತು, ತುಂಬಾ ಟಚಿಂಗ್ ಇತ್ತು, ಬಹಳ ಒಂಥರ ಎಮೋಷನಲ್ ಇದು ಇತ್ತು ಅದ್ರಲ್ಲಿ. ಬಹಳ ಚೆನ್ನಾಗ್ ಅನಿಸ್ತು. ಧ್ಯಾನನು ಚಲೋ ಅನಿಸ್ತು, ಬಟ್ ಇವತ್ತೇನ್ ಯಾವ ಎಕ್ಸ್ಪೀರಿಯನ್ಸ್ ಏನ್ ಆಗ್ಲಿಲ್ಲ. ಇಲ್ಲ, ಅದು ಯಾವಾಗ್ಲೂ ಆಗ್ಬೇಕಂತೆ ಅನ್ನಲ್ಲ, ಆದ್ರೂ ಹ್ಮ್ ಇರ್ತದ, ಏನೋ ಒಂಥರ ಸಮಾಧಾನ ಇರ್ತದ, ಸಮಾಧಾನ ಏನ್ ಆಗ್ಬೇಕು ಆಗಿರ್ತದ. ಆಮೇಲೆ ಅಷ್ಟೇ. ಅದು ಪ್ರಾರಂಭದ ಹಂತದೊಳಗ ಅದು ಕಾಣಿಸ್ಬೇಕು, ಇದು ಕಾಣಿಸ್ಬೇಕು ಅನ್ನೋದ್ ಇರ್ತದ. ಆಮೇಲೆ ಆಮೇಲೆ ಅದ್ ನಮ್ಮನ್ನ ಆಂತರಿಕವಾಗಿ ಬದಲ್ ಮಾಡ್ಲಿಕ್ಕೆ ಶುರು ಮಾಡ್ತದ. ಅದೇ ಕರೆಕ್ಟ್. ಜ್ಞಾನ ಇವೆಲ್ಲ ವಿಷನ್, ಇವೆಲ್ಲ ಇದು ಮಾಡಿದ್ಮೇಲೆ ನಮ್ಮನ್ನ ಗೊತ್ತಿರ್ಲಾರ್ದಂಗ ನಮ್ಮನ್ನ ತಯಾರ್ ಮಾಡ್ಲಿಕ್ಕೆ ಶುರು ಮಾಡ್ತದ. ನಾವ್ ಏನ್ ಮಾಡ್ಬೇಕು, ಏನ್ ಮಾಡಿದ್ರೆ ನಮ್ ಸಾರ್ಥಕ ಅನ್ನೋದು ಅದಕ್ಕೆ ಮಾಡ್ತದ ಧ್ಯಾನ. ಅದೇ ಆ ತರ ನಮ್ಮನ್ನ ತಯಾರು ಮಾಡ್ತದ ಧ್ಯಾನ ಅಷ್ಟೇ. ಹೌದು, ಅವರು ಗೀತೆಯಲ್ಲಿ ಕೂಡ ಹೇಳ್ತಾನಲ್ಲ ಶ್ರೀಕೃಷ್ಣ, ನಾವು ಕರ್ಮಾನುಸಾರ ಒಂದು ಹಳೆ ಬಟ್ಟೆಯನ್ನ ಕಳಚಿ ಹೊಸ ಬಟ್ಟೆಯನ್ನ ಹಾಕೊಂಡ ಹಾಗೆ ಆತ್ಮ ಹೋಗುತ್ತೆ ಅಂತ ಹೇಳಿ ನಮಗೆ ಮಾನವರಿಗೆ. ಅದೇ ಅವರು ದೈವಾಂಶ ಸಂಭೂತರು, ಅವರು ದೈವರೇ ಅವರು, ಹಾಗಾಗಿ ಅವರು ಲಕ್ಷ್ಮೀನಾರಾಯಣರಾಗಿ ಹೋಗ್ತಾರೆ ಅಂತ. ಆ ಪ್ರಜ್ಞೆಯಲ್ಲಿ ಕೆಲಸ ಮಾಡ್ಬೇಕು. ನಾನು ದೇಹವಲ್ಲ, ನಾನು ಆತ್ಮ. ಈ ದೇಹ ಎದಕ್ಕೆ ಬೇಕು ಅಂತಂದ್ರೆ, ನಾ ಎಲ್ಲಾ ಕೆಲಸ ಮಾಡ್ಲಿಕ್ಕೆ ದೇಹ ಇದು ದೇಹವನ್ನ ನಿರ್ಲಕ್ಷಿಸ್ರಿ ಅಂತ ಹೇಳಂಗಿಲ್ಲ. ದೇಹನೂ ಒಳ್ಳೇದು, ಅದು ಬೇಕು. ದೇಹವೆಂಬ ದೇಗುಲದೊಳಗ ಆತ್ಮ ಇರ್ತದ, ಪರಮಾತ್ಮನ ದೇಗುಲ ಅದು. ಅದನ್ನು ನೀವು ಸಂರಕ್ಷಣೆ ಮಾಡ್ಕೊಡ್ರಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಇರ್ರಿ ಅಂತ ಹೇಳ್ತಾರ. ಆತ್ಮಕ್ಕೆ ಸಾವಿಲ್ಲ ಸ್ವಾಮಿ. ಅದಕ್ಕೆ ನಾವು ಆತ್ಮ ಸ್ವರೂಪಿ ಅಂದಾಗ ಆ ದಿಶೆಯಲ್ಲಿದ್ದಾಗ ಆತ್ಮ ನಮಗ ಮಾರ್ಗದರ್ಶನ ಮಾಡ್ಲಿಕ್ಕೆ ಶುರು ಮಾಡ್ತದ್ರಿ. ಗುರಿ ಏನು, ನಾವು ಏನ್ ಮಾಡ್ಬೇಕು ಅಂತ ಹೇಳಿ. ಯಾಕಂದ್ರೆ ಈ ಬದುಕು ಬಹಳ ದೊಡ್ಡದಲ್ಲ, ಇಷ್ಟಕ್ಕೆ ಮುಗಿಯಂಗಿಲ್ಲ ಅದು. ಹಿಂಗಾಗಿ ಅಲ್ಲಿ ಮಾರ್ಗ ಸಿಗ್ಲಿಕ್ಕೆ ಶುರು ಮಾಡ್ತದ. ಓಕೆ ಮೇಡಮ್. ಓಕೆ, ಥ್ಯಾಂಕ್ ಯು. ತಮಗೂ ಧನ್ಯವಾದಗಳು. ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು. ನಾಳೆ ಮತ್ತೆ ಭೇಟಿಯಾಗೋಣ ಇನ್ನಷ್ಟು ಧ್ಯಾನ, ಸ್ವಾಧ್ಯಾಯ, ಸತ್ಸಂಗದೊಂದಿಗೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್.